ನಮಸ್ತೆ ಫ್ರೆಂಡ್ಸ್, ಕವಿತಾ ಕುಟುಂಬ ಲಾಕ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವಾಗ ನೋಡಿ ನಾವು ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು, ಅದಕ್ಕೋಸ್ಕರ ಕೇಕ್ ತರೋಣ ಅಂತ ಹೊಂಟಿದ್ವಿ ರೀ. ತುಂಬಾ ಸಿಂಪಲ್ಲಾಗಿ ಮಾಡ್ತೀವಿ ರೀ. ನಮ್ಮ ಫ್ಯಾಮಿಲಿ ಅಷ್ಟೇ, ನಮ್ಮ ಕುಟುಂಬದವರು, ಯಾರನ್ನೂ ಕರೆದಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕೇಕ್ ತರೋಣ ಅಂತ ಹೇಳ್ಬಿಟ್ಟು ನಾವು ಬೇಕ್ರಿಗೆ ಹೋಗಿದ್ದೇವೆ. ನೋಡಿ ಯಾವ ಕೇಕ್ ತಗೋಬೇಕಂತ ನೋಡ್ತಾ ಇದ್ವಿ. ಈ ಬೇಕ್ರಿಲಂತೂ ತುಂಬಾ ವೆರೈಟಿ ಕೇಕ್ಗಳು ಇರ್ತವೆ, ಮತ್ತು ಸ್ವೀಟ್ಗಳು ಅಷ್ಟೇ ನಾನಾ ಥರ ಸ್ವೀಟ್ಗಳು ಇರ್ತವೆ. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು, ಅದು ನಿಮ್ಮ ಚಾಯ್ಸು. ಇಲ್ಲಿ ನೋಡಿ, ಇಲ್ಲಿ ನಾವು ಐಸ್ ಕೇಕ್ ನೋಡ್ತಾ ಇದ್ದೀವಿ. ಯೆಲ್ಲೋ ಕಲರ್ ಅದೇ ಪೈನಾಪಲ್ ಕೇಕ್ ತೊಗೊಳ್ಳೋಣ ಅಂತ ಮಾಡಿದ್ದೀವಿ. ಇದು ರೆಡ್ಡು ಸ್ಟ್ರಾಬೆರಿ ಬೇಡ ಅಂತ ಹೇಳ್ಬಿಟ್ಟು ಯೆಲ್ಲೋ ಕಲರ್ ಇದೆಯಲ್ಲ ಅದು ತೊಗೊಳೋಣ ಅಂತ ಮಾಡಿದ್ದೀವಿ. ನೋಡಿ, ಇನ್ನೂ ವೆರೈಟಿ ಎಲ್ಲ ಸ್ವೀಟ್ಗಳು ಮತ್ತು ಕೇಕ್ಗಳು ಆಗಿರ್ಬೋದು, ತುಂಬಾ ಚೆನ್ನಾಗಿರ್ತವೆ. ಇದು ಆರ್ಟಿಜನ್ ಬೇಕ್ರಿ ಅಂತ ಹೇಳ್ಬಿಟ್ಟು ಇದು ತುಂಬಾ ಫೇಮಸ್ ದಾವಣಗೆರೆಯಲ್ಲಿ. ನೋಡಿ, ಈ ರೀತಿ ಯಾವ ಬೇಕಾದ್ರೂ ಸ್ವೀಟ್ ನೀವು ತೊಗೋಬೋದು. ತುಂಬ ಚೆನ್ನಾಗಿರ್ತೈತಿ. ಇಲ್ಲಿ ಸ್ವೀಟ್ಸ್ ಎಲ್ಲ ಫ್ರೆಶ್ ಆಗಿರ್ತೈತೆ, ಮತ್ತೇನು ಬೇರೆ ಬೇಕ್ರಿಗಳ ಥರ ಒಂಥರ ಸ್ಮೆಲ್ಲು ಮುಗ್ಗು ಏನಿರಲ್ಲ. ಇಲ್ಲಿ ಭಾಳ ಚೆನ್ನಾಗಿರ್ತವೆ ಸ್ವೀಟ್ಗಳು. ನೋಡಿರಿ, ನಿಮ್ಗೆ ಯಾವ ವೆರೈಟೀಸ್ ಸ್ವೀಟ್ ಆಗಿರ್ಬೋದು ಮತ್ತು ಬನ್ ಆಗಿರ್ಬೋದು ಎಲ್ಲ ಥರದ್ದು ಇರ್ತೈತಿ. ನೋಡಿ, ಇನ್ನೇನು ಕೇಕ್ ತೊಗೊಂಬಂದ್ವಿ. ಅದೇ ನಾವು ಪೈನಾಪಲ್ ಕೇಕೆ ತೊಗೊಂಬಂದ್ವಿ. ಇಲ್ಲಿ ನನ್ನ ಮಕ್ಕಳು ಕೂಡ ರೆಡಿಯಾಗಿ ನಿಂತಿದ್ದಾರೆ ಕೇಕ್ ಕಟ್ ಮಾಡ್ಸೋಕ್ಕಾರ ಪಪ್ಪನ ಹತ್ರಕ್ಕೆ. ನೋಡ್ಬೋದು ನೀವು. ಇಲ್ಲಿ ನಮ್ಮ ತಂಗಿ ಒಬ್ಬಳು ಬಂದಾಳೆ, ನಮ್ಮ ತಂಗಿ ಮಗಳು, ನಮ್ಮ ತಂಗಿ ಒಬ್ಬಳು ಬಂದಿದ್ದಾಳೆ. ಬಿಟ್ಟರೆ ಯಾರಿಲ್ಲ, ನಾವಷ್ಟೇ. ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲಾಗಿ ಬರ್ತಡೇ ಮುಗೀತು. ಮಕ್ಕಳ ಆಸೆಗೋಸ್ಕರ ಮಾಡಿದ್ವಿ ರೀ ನಾವು. ಅವರು ಖುಷಿ ಬಂದು ಇನ್ನೇನೈತೆ ಹೇಳ್ರಿ. ಅವ್ರಿಗೆ ರಪ್ಪಜ್ಜಿ ಬರ್ತಡೇ ಮಾಡ್ಬೇಕಂದ್ರೆ ಆಸೆ. ನನ್ನ ಮಗಳು, ಚಿಕ್ಕ ಮಗಳು ಗಿಫ್ಟ್ ಕೂಡ ತಂದಿದ್ದಾಳೆ ರಪ್ಪಜ್ಜಿಗೆ. ಏನಂತ ನೀವೇ ನೋಡಿರಿ, ಮುಂದೆ ತೋರಿಸ್ತೀವಿ ನೋಡಿ. ಈ ಕೇಕ್ ಕಟ್ಟಿಂಗ್ ಆದಮೇಲೆ ತೋರಿಸ್ತಾಳೆ, ಕೊಡ್ತಾಳೆ ರಪ್ಪಜ್ಜಿಗೆ. ನೋಡಿ, ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಇವಾಗ ಕೂತ್ಕೊಂಡಿರೋ ರಪ್ಪಜ್ಜಿ, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗಿಫ್ಟ್ ತಂದು ಮಾಡಿಸಿರೋದು. ತಡ್ರಿ, ತಗೊಂಬರಕ್ಕೆ ಹೋಗಿದ್ದಾಳೆ ಈಗ ಒಳಗಡೆ. ಅವ್ರು ಸುಮ್ಮನೆ ಮಾಮೂಲಿಯಾಗಿ ಕೂತ್ಕೊಂಡ್ರೆ ನೋಡಿ, ಅವ್ರಿಗೇನು ಗೊತ್ತಿಲ್ಲ. ಅವಳೇ ಅಮೌಂಟ್ ಜೋಡಿಸ್ಬಿಟ್ಟು ಮಾಡಿಸ್ಕೊಟ್ಟಾಳೆ ನೋಡ್ರಿ ಆ ರಪ್ಪಜ್ಜಿಗೆ. ನಾವೇನು ಇದು ಮಾಡಿಲ್ಲ ಅವಳಿಗೆ. ನನಗೂ ಕೂಡ ಹೇಳಿಲ್ಲ ಅವಳು. ಆ ಥರ ಹೋಗಿ ಅವಳೊಬ್ಬಳೇ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಮಾಡಿಸಿದ್ದಾಳೆ. ನಿಂಗೆ ಮಕ್ಕಳು ಒಂದು ಏನಾರ ಒಂದು ಕೊಟ್ಟರೆ ನಮಗೆ ಖುಷಿ ಆಗುತ್ತೆ. ಅವ್ರ ವಯಸ್ಸಿಗೆ ಇಷ್ಟಾರ ಮಾಡ್ಯಾರಲ್ಲ ಅಂತಂದು ಹೇಳ್ಬಿಟ್ಟು. ನೋಡಿ, ಆ ರಪ್ಪಜ್ಜಿದು ಫೋಟೋನ ಫ್ರೇಮ್ ಮಾಡಿಸಿ ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅವಳದೇ ಚಾಯ್ಸ್ ಇದೆಲ್ಲ. ನಾವು ನನಗೂ ಕೂಡ ಗೊತ್ತಿದ್ದಿಲ್ಲ. ಕೊಟ್ಟು ಬಂದ ಮೇಲೆ ಹೇಳಿರೋದು ಅವಳು. ಅಮ್ಮ ಹಿಂಗೆ ಕೊಟ್ಟೇನಂತ, ಯಾವ್ದು ಕೊಟ್ಟೆ, ಏನು ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀನಿ ಅಂತ ಬೈದಾಳಿದೆ ನಾನು. ಅಂದ್ರೆ ಚೆನ್ನಾಗಿ ಮಾಡಿಸಿದಾಳ್ರಿ, ಪರವಾಗಿಲ್ಲ. ತುಂಬಾ ಖುಷಿ ಆಯಿತು. ಅವ್ರ ಅಪ್ಪಜ್ಜಿಗಂದ್ರೂ ಭಾಳ ಖುಷಿ ಆಯ್ತು ರೀ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.